ನಮಸ್ಕಾರ ಗೆಳೆಯರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ರಾಷ್ಟ್ರದ ಗಮನ ಸೆಳೆದಿರುವ ಸೌಜನ್ಯ ಯುವತಿಯ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯದ ಗೃಹ ಇಲಾಖೆಯ ಅರ್ಥಾತ್ ಪೊಲೀಸ್ ವ್ಯವಸ್ಥೆಯ ಮಾನ ಅಕ್ಷರಶಃ ಹರಾಜಾಗಿದೆ. ಸೌಜನ್ಯ ಪ್ರಕರಣದ ಮುಂದುವರಿದ ಭಾಗವೋ ಎಂಬಂತೆ ಅದೇ ಪ್ರದೇಶದಲ್ಲಿ ಹಲವಾರು ಜನರನ್ನ, ಮುಖ್ಯವಾಗಿ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಕೊಲೆ ಮಾಡಿ ರಹಸ್ಯವಾಗಿ ಹೂತು ಹಾಕಲಾಗಿದೆ ಎನ್ನುವ ಬೆಚ್ಚಿ ಬೀಳಿಸುವ ಆಪಾದನೆಯೊಂದರ ಸುತ್ತ ಈಗ ಏನೇನೋ ಬೆಳವಣಿಗೆಗಳು ಆಗುತ್ತಿವೆ. ಈ ಆಪಾದನೆಯನ್ನು ನಿಭಾಯಿಸುವಲ್ಲಿ ಗೃಹ ಇಲಾಖೆ ಅರ್ಥಾತ್ ಪೊಲೀಸ್ ವ್ಯವಸ್ಥೆ ಆರಂಭದಲ್ಲೇ ಎಡವಿದೆ. ಆಪಾದನೆಯನ್ನು ಮಾಡಿದ ವ್ಯಕ್ತಿ ಹೂತ ಶವಗಳ ಅವಶೇಷಗಳನ್ನು ಅಗೆದು ತೋರಿಸುತ್ತೇನೆ ಎಂದು ಅಧಿಕೃತವಾಗಿ ನಿವೇದಿಸಿಕೊಂಡು ಬರೋಬ್ಬರಿ 3 ವಾರಗಳ ನಂತರ ಸರ್ಕಾರ ವಿಶೇಷ ತನಿಖಾ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SITಯನ್ನ ರಚಿಸಿದೆ. ಆಪಾದನೆಯ ಕುರಿತು ಗಂಭೀರವಾಗಿ ತನಿಖೆ ನಡೆಸುವ ಕನಿಷ್ಠ ಇರಾದೆ ಮತ್ತು ಪ್ರಾಮಾಣಿಕತೆಯನ್ನು ಪೊಲೀಸ್ ಇಲಾಖೆ ತೋರಿಸುತ್ತಿಲ್ಲವಲ್ಲ ಎಂದು ಜನ ಬೀದಿ ಬೀದಿಗಳಲ್ಲಿ ಮಾತಿಗಿಳಿದ ನಂತರವೇ ಈ ವಿಷಯ ನೆರೆ ರಾಜ್ಯಗಳಲ್ಲೂ ಅನುರಣಿಸಿ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ದೂರು ಸಲ್ಲಿಕೆಯಾದ ಮರು ನಿಮಿಷದಿಂದಲೇ ಕಾರ್ಯಾಚರಣೆ ನಡೆಸಬೇಕಿರುವಷ್ಟು ಗಂಭೀರವಾದ ಪ್ರಕರಣವೊಂದರಲ್ಲಿ ಈ ವಿಳಂಬಗತಿಯನ್ನು ಗೃಹ ಇಲಾಖೆ ತೋರಿಸಿದ್ದಕ್ಕೆ ಎನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿದೆ. ದೂರು ಸಲ್ಲಿಕೆ ಮತ್ತು SIT ರಚನೆಯ ನಡುವಣ ಸುದೀರ್ಘ ಅವಧಿಯುದ್ದಕ್ಕೂ ನೇತ್ರಾವತಿ ನದಿಯಲ್ಲಿ ಬಹಳಷ್ಟು ನೀರು ಹರಿದಿದೆ. ಹರಿದ ನೀರಲ್ಲಿ ಏನೇನು ಕೊಚ್ಚಿಕೊಂಡು ಹೋಗಿದೆಯೋ ನೋಡಿದವರು ಯಾರು? ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ನಿಜವಾದ ಅಪರಾಧಿಗಳು ಸಿಗದೆ ಹೋಗಲು ಕಾರಣ ಆರಂಭದ ಅಮೂಲ್ಯ ಕ್ಷಣಗಳಲ್ಲಿ ಏನು ಮಾಡಬೇಕಿತ್ತೋ ಅವುಗಳನ್ನೆಲ್ಲ ಪೊಲೀಸರು ಉದ್ದೇಶಪೂರ್ವಕವಾಗಿಯೇ ಮಾಡದೆ ಹೋಗಿದ್ದು ಎನ್ನುವುದು ಜಗಜ್ಜಾಹೀರಾಗಿರುವುದಂತೂ ಸತ್ಯ. ಸೌಜನ್ಯ ಪ್ರಕರಣದಲ್ಲಿ ತೀರ್ಪು ನೀಡಿದ ನ್ಯಾಯಾಲಯ ಇದನ್ನು ಒತ್ತಿ ಹೇಳಿದೆ ಮತ್ತು ಎತ್ತಿ ತೋರಿಸಿದೆ. ಈಗ ಈ ತನಿಖೆಯಲ್ಲೂ ಅದೇ ತಾನೇ ಆಗಿರುವುದು. ಅವಶೇಷಗಳನ್ನು ಹುಡುಕಿ ತೆಗೆಯುವ ಕೆಲಸವನ್ನು ಕಾಯ್ದಿರಿಸುವ ಮೂಲಕ ಗೋಲ್ಡನ್ ಅವರನಲ್ಲಿ ಮಾಡಬೇಕಾಗಿದ್ದುದನ್ನು ಉದ್ದೇಶಪೂರ್ವಕವಾಗಿ ವಿಳಂಬಗೊಳಿಸುವ ಕೆಲಸ ನಡೆದೇ ಹೋಯಿತಲ್ಲ. ಪ್ರಕರಣದ ಸತ್ಯಾಸತ್ಯ ಏನೆಂದು ಪ್ರಪಂಚಕ್ಕೆ ತಿಳಿಸಿಯೇ ತೀರಬೇಕೆಂದು ಅವರ ಹಿಂದೆ ಬಿದ್ದಿರುವ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ KV ಧನಂಜಯ ಅವರು ಈ ವಿಳಂಬದ ಕುರಿತು ಮಾಧ್ಯಮಗಳಿಗೆ ನೀಡಿದ ಸಂದರ್ಶನಗಳನ್ನೊಮ್ಮೆ ಕಣ್ಣಾರೆ ನಾವು ನೋಡಬೇಕು, ಕೇಳಬೇಕು, ಕಿವಿಯಾರೆ ಆಲಿಸಬೇಕು. ಆ ಮಾತುಗಳು ಇಡೀ ಪೊಲೀಸ್ ಇಲಾಖೆಗೆ ಮತ್ತು ಮುಂದೆ ಆ ಇಲಾಖೆಗೆ ಆಯ್ಕೆ ಆಗಲಿರುವವರಿಗೆ ಬೋಧಿಸಬೇಕಿರುವ ಅಗತ್ಯ ಪಾಠದಂತಿದೆ. ನ್ಯಾಯದ ನಿರೀಕ್ಷೆಯಲ್ಲಿರುವ ರಾಜ್ಯದ ಜನರಿಗೆ ಈ ವಿಳಂಬದ ಹೊರತಾಗಿಯೂ ಏನೋ ಒಂದು ಭರವಸೆ ಉಳಿದಿದೆ. ಆ ಭರವಸೆಗೆ ಕಾರಣ ಸರ್ಕಾರವಲ್ಲ, ಗೃಹ ಮಂತ್ರಿಗಳಲ್ಲ, ಗೃಹ ಕಾರ್ಯದರ್ಶಿಗಳೂ ಅಲ್ಲ, ಯಾವ ಅಲೌಕಿಕ ಶಕ್ತಿಯೂ ಅಲ್ಲ. ಆ ಭರವಸೆಗೆ ಕಾರಣ SITಗೆ ಸರ್ಕಾರ ನೇಮಿಸಿರುವ ಭಾರತೀಯ ಪೊಲೀಸ್ ಸೇವೆಗೆ ಸೇರಿದ 4 ಪ್ರಮುಖ ಮುಖಗಳು, ವಿಶೇಷವಾಗಿ SIT ಮುಖ್ಯಸ್ಥರಾಗಿ ನೇಮಕಗೊಂಡಿರುವ ಒಡಿಶಾ ಮೂಲದ ಅಧಿಕಾರಿಯ ಚಾರಿತ್ರ್ಯ. ಹಾಗೆ ನೋಡಿದರೆ SITಯಲ್ಲಿ ಇರುವ 4 ರಾಜ್ಯದ ಹೊರಗಿನವರೇ ಆಗಿದ್ದರೆ ಭರವಸೆ ಇನ್ನೂ ಹೆಚ್ಚುತ್ತಿತ್ತು. ಇರಲಿ, ಈಗ ಒಂದು ಪ್ರಶ್ನೆ. ಇಷ್ಟೆಲ್ಲ ಆಗಿ ಆಪಾದನೆ ಮಾಡಿದ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಹಲ್ಲು ಹುಡುಕಿದಾಗ ಎಲುಬುಗಳು ಸಿಗದೆ ಹೋದರೆ ಏನಾಗುತ್ತದೆ? ರಾಜ್ಯದ ಮುಂದೆ ಇರೋ ಪ್ರಶ್ನೆ, ಅನಾಮಿಕ ವ್ಯಕ್ತಿ ಹೇಳಿದಂತೆ ಅಲ್ಲಿ ಅಕ್ರಮವಾಗಿ ಹೂತು ಹಾಕಿದ ಮಾನವ ದೇಹಗಳ ಅವಶೇಷಗಳು ಸಿಗುತ್ತವೆಯೋ ಇಲ್ಲವೋ ಎನ್ನುವುದಷ್ಟೇ ಅಲ್ಲ, ಆ ಪ್ರದೇಶಗಳಲ್ಲಿ ಬೆಳಕಿಗೆ ಬಂದು ಮತ್ತು ಬಾರದ ಅಷ್ಟೂ ಕೊಲೆಗಳಲ್ಲಿ ಈ ತನಕ ಒಂದೇ ಒಂದು ಪ್ರಕರಣದಲ್ಲಿಯೂ ಅಪರಾಧಿಗಳು ಯಾರು ಎಂದು ಕಂಡುಕೊಳ್ಳಲು ಪೊಲೀಸರು ವಿಫಲವಾಗಿರುವ ಮಹಾ ಒಗಟನ್ನು SIT ಭೇದಿಸುವುದೇ? ಇದು ನಿಮ್ಮೆಲ್ಲರ ಮತ್ತೆ ರಾಜ್ಯದ ಮುಂದಿರುವ ನಿಜವಾದ ಪ್ರಶ್ನೆ. ಸೌಜನ್ಯಾಳ ಅಪಹರಣ ನಡೆದಿದ್ದು ಹಗಲಲ್ಲಿ. ಜನಸಂಚಾರ, ವಾಹನ ಸಂಚಾರ, CCTV ಕ್ಯಾಮೆರಾ ಇತ್ಯಾದಿಗಳೆಲ್ಲ ಇದ್ದ ಪ್ರದೇಶದಲ್ಲೇ. ಆದರೂ ಅದು ನಿಗೂಢ ಪ್ರಕರಣವಾಗಿ ಇನ್ನೂ ಉಳಿದಿದೆ ಎನ್ನುವುದೇ ಕರ್ನಾಟಕ ಗೃಹ ಇಲಾಖೆಗೆ ಒಂದು ಶಾಶ್ವತ ಕಳಂಕ. ಸೌಜನ್ಯ ಪ್ರಕರಣವನ್ನ SIT ತನಿಖೆಯ ವ್ಯಾಪ್ತಿಗೆ ಸೇರಿಸಿಲ್ಲ ಎಂದು ಗೃಹ ಸಚಿವರು ಹೇಳಿದ್ದಾರೆ. ಅದು ಕಾನೂನಾತ್ಮಕವಾಗಿ ಮುಗಿದ ಅಧ್ಯಾಯವೆಂದು, ಅದು ಜನಮನದಲ್ಲಿ ಮಾತ್ರ ಮುಂದುವರಿಯುತ್ತಿರುವ ಪ್ರಕರಣವೆಂದು ಅವರು ಹಿಂದೊಮ್ಮೆ ಹೇಳಿದ್ದುಂಟು. ಕಾನೂನಾತ್ಮಕವಾಗಿ ಮುಗಿದು ಹೋದ ನಂತರವೂ ಜನಮಾನಸವನ್ನು ಒಂದು ಕೊಲೆ ಪ್ರಕರಣ ಒಗಟಾಗಿ ಕಾಡುತ್ತಿದೆ ಎಂದಾದರೆ ಅದಕ್ಕೆ ಪರಿಹಾರ ಒದಗಿಸುವುದು ಚುನಾಯಿತ ಸರ್ಕಾರಗಳ ಹೊಣೆ.
ಕಾನೂನಾತ್ಮಕವಾಗಿ ಮುಗಿದು ಹೋದ ಪ್ರಕರಣಗಳಿಗೂ ನಮಗೂ ಸಂಬಂಧ ಇಲ್ಲ ಎಂದು ಪೊಲೀಸ್ ಇಲಾಖೆಯವರೋ ನ್ಯಾಯಾಂಗ ಇಲಾಖೆಯವರು ಹೇಳಿದರೆ ಅದನ್ನು ಒಪ್ಪಿಕೊಳ್ಳಬಹುದು. ರಾಜಕೀಯ ನಾಯಕರು ಅಂತಹ ಮಾತುಗಳನ್ನ ಹೇಳಲೇಬಾರದು. ಅಷ್ಟೇ ಅಲ್ಲ, ಸೌಜನ್ಯ ಪ್ರಕರಣ ಕಾನೂನಾತ್ಮಕವಾಗಿ ಮುಗಿದೇ ಹೋಗಿದೆ ಎನ್ನುವ ಹಾಗೆ ಇಲ್ಲ. ಯಾಕೆಂದರೆ ಆ ಪ್ರಕರಣ ತನಿಖೆ ನಡೆಸಿದ ಪೊಲೀಸರು ನಿಜವಾದ ಅಪರಾಧಿ ತಪ್ಪಿಸಿಕೊಳ್ಳುವಂತೆ ಸಾಕ್ಷ್ಯ ನಾಶ ಮಾಡಿ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದ ಅಮಾಯಕನೊಬ್ಬನನ್ನು ಹಿಡಿದು ಚಿತ್ರಹಿಂಸೆ ನೀಡಿ 6 ವರ್ಷ ಜೈಲಿಗಟ್ಟಿ ಘೋರ ತಪ್ಪೆಸಗಿದ್ದರು. ವಿಚಾರಣೆ ನಡೆಸಿದ ಸಿಬಿಐ ನ್ಯಾಯಾಲಯ ಇದನ್ನು ಎತ್ತಿ ತೋರಿಸಿದೆ ಹಾಗೂ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ತನ್ನ ತೀರ್ಪಿನಲ್ಲಿ ಹೇಳಿದೆ. ನ್ಯಾಯಾಲಯದ ಆ ಆದೇಶದನ್ವಯ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕರ್ನಾಟಕ ಸರ್ಕಾರ ಗೃಹ ಇಲಾಖೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಇದೇನು ಕಾನೂನಾತ್ಮಕವಾಗಿ ಮುಗಿದು ಹೋದ ಅಧ್ಯಾಯ ಅಲ್ಲವಲ್ಲ? ವಿನಾಕಾರಣ ಪ್ರಕರಣದಲ್ಲಿ ಸಿಲುಕಿಸಿ ಜೈಲುವಾಸ ಅನುಭವಿಸಿ ಬದುಕನ್ನೇ ಕಳೆದುಕೊಂಡ ಆ ಅಮಾಯಕ ವ್ಯಕ್ತಿಯ ಬಗ್ಗೆ ನ್ಯಾಯಾಲಯ ತೀರ್ಪಿನಲ್ಲಿ ಹೇಳಲಾದ ಒಂದು ವಾಕ್ಯವನ್ನು ಫಲಕವೊಂದರಲ್ಲಿ ಬರೆದು ರಾಜ್ಯದ ಪ್ರತಿ ಪೊಲೀಸ್ ಠಾಣೆಯಲ್ಲೂ ತೂಗು ಹಾಕಬೇಕು. ಆ ವಾಕ್ಯ ಏನೆಂದರೆ, ಆ ವ್ಯಕ್ತಿಯನ್ನು ಆಪಾದಿತ ಎಂಬುದಾಗಿ ಪರಿಗಣಿಸುವುದನ್ನ ಬಿಡಿ, ಅವರಿಗೂ ಈ ಪ್ರಕರಣಕ್ಕೂ ಒಂದು ದೂರದ ಅಸ್ಪಷ್ಟ ಸಂಬಂಧವೂ ಇಲ್ಲ, ಹಾಗಾಗಿ ಅವರನ್ನ ಗೌರವಪೂರ್ವಕವಾಗಿ ಖುಲಾಸೆಗೊಳಿಸಲಾಗಿದೆ. ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರು ಹೀಗೇಕೆ ಮಾಡಿದರು? ಈ ಪ್ರಶ್ನೆಯನ್ನು ಎತ್ತಿಕೊಂಡ್ರೆ ಸ್ಪಷ್ಟವಾಗಿ ಹೇಳಬಹುದಾದ್ದು ಇಷ್ಟೇ. ಒಂದೋ ಪೊಲೀಸರು ಹಾಗೆ ಮಾಡಲು ಕಾರಣ ಅವರ ಅದಕ್ಷತೆ, ಇಲ್ಲವೇ ಅವರು ಯಾರದೋ ಒತ್ತಡಕ್ಕೆ ಆಮಿಷಕ್ಕೋ ಬಲಿಯಾಗಿ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ. ಇವೆರಡರ ಹೊರತಾಗಿ ಮೂರನೆಯ ಒಂದು ಕಾರಣ ಇರಲು ಸಾಧ್ಯವೇ ಇಲ್ಲ. ಇವೆರಡರಲ್ಲಿ ನಿಜವಾದ ಕಾರಣ ಏನೇ ಇರಲಿ, ಸರ್ಕಾರ ಅದರನ್ನ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ, ಪೊಲೀಸರ ವಿರುದ್ಧ ಯಾರೇ ಆಗಲಿ ಕ್ರಮಕ್ಕೆ ಮುಂದಾಗಬೇಕಿತ್ತು. ಪೊಲೀಸರು ಯಾರದೋ ಒತ್ತಡದಿಂದ ತನಿಖೆ ಹಳ್ಳ ಹಿಡಿಯುವಂತೆ ಮಾಡಿದ್ದರು ಎನ್ನುವುದಾಗಿದ್ದರೆ, ಯಾರ ಒತ್ತಡದಿಂದ ಅವರು ಹಾಗೆ ಮಾಡಿದ್ದು ಎಂಬ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಂಡಿದ್ದರೆ ಈ ವೇಳೆಗೆ ರಹಸ್ಯ ಬಯಲಾಗುತ್ತಿತ್ತು. ಸೌಜನ್ಯಳಿಗೆ ನ್ಯಾಯ ಒದಗಿಸಿ ಎಂಬ ಹೋರಾಟ ದಶಕವನ್ನು ಮೀರಿ ಮುಂದುವರಿದಿದೆ. ಒಂದು ಕೊಲೆ ಪ್ರಕರಣ ಸುತ್ತ ಇಷ್ಟೊಂದು ಸುದೀರ್ಘವಾದ ಇನ್ನೊಂದು ಹೋರಾಟ ನಡೆದಿದ್ದಿಲ್ಲ. ಆ ಹೋರಾಟಗಾರರು ಮತ್ತೆ ಮತ್ತೆ ಮುಂದಿಡುತ್ತಿದ್ದ ಒಂದು ಬೇಡಿಕೆ ವಿಲಕ್ಷಣವಾಗಿದ್ದರೂ ಅದು ಇಡೀ ಪ್ರಕರಣದ ದಾರುಣತೆಯನ್ನ ಸಾರುತ್ತದೆ. ಆ ಅಮಾಯಕನಿಗೆ ಉದ್ದೇಶಪೂರ್ವಕವಾಗಿಯೇ ಪೊಲೀಸರು ಹಿಂಸಿಸಿದ್ದರಲ್ಲ, ಅದೇ ರೀತಿಯಲ್ಲಿ ತಪ್ಪಿತಸ್ಥ ಪೊಲೀಸರನ್ನು ಬಾಯಿ ಬಿಡಿಸಿ ಅವರ ಮೇಲೆ ಯಾರು ಒತ್ತಡ ತಂದರು ಎಂದು ತಿಳಿದುಕೊಳ್ಳುವ ಎನ್ನುವ ಆಗ್ರಹವುದು. ಇಂತಹ ಆಗ್ರಹಗಳು ಪ್ರಾಯೋಗಿಕವಾಗಿಯೂ ಅಲ್ಲ, ಕಾನೂನಾತ್ಮಕವಾಗಿಯೂ ಅಲ್ಲ ಎಂದು ನಿರ್ಲಕ್ಷಿಸಿ ಬಿಡಬಹುದು. ಆದರೆ ಪೊಲೀಸ್ ವ್ಯವಸ್ಥೆಯ ವಿಚಾರದಲ್ಲಿ ಸಾರ್ವಜನಿಕರ ತಾಳ್ಮೆ ಕುಸಿಯುತ್ತಿದೆ ಎನ್ನುವುದಕ್ಕೆ ಇದು ಒಂದು ಸಂಕೇತವಾಗಿದೆ. ಸೌಜನ್ಯ ಕೊಲೆ ನಡೆದದ್ದು ಮತ್ತು ಪೊಲೀಸರು ತನಿಖೆಯನ್ನು ಹಳ್ಳ ಹಿಡಿಸಿದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗ. ಆ ಪಾಪವನ್ನು ಬಿಜೆಪಿ ಹೊತ್ತುಕೊಳ್ಳಲೇಬೇಕು. ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮಕ್ಕೆ ನ್ಯಾಯಾಲಯ ಆದೇಶಿಸಿದ್ದು 2023ರಲ್ಲಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿಯ ಕಾಲದ ಪಾಪವನ್ನು ಮುಚ್ಚಿಡುವ ಇರಾದೆ ಕಾಂಗ್ರೆಸ್ಸಿಗೆ ಇಲ್ಲದೆ ಹೋಗಿದ್ದರೆ ತಪ್ಪಿತಸ್ಥ ಪೊಲೀಸರ ವಿಚಾರಣೆ ನಡೆಯಬೇಕಿತ್ತು. ಇಡೀ ರಾಜ್ಯಕ್ಕೆ ರಾಜ್ಯವೇ ಕಂಬನಿ ಮಿಡಿದ ಪ್ರಕರಣವೊಂದರಲ್ಲೂ ಕನಿಷ್ಠ ಸಂವೇದನೆಯಿಂದ ನಡೆದುಕೊಳ್ಳದ ಪಕ್ಷಾತೀತ ರಾಜಕೀಯ ಮನೋಧರ್ಮವನ್ನು ವಿವರಿಸುವ ಪದಗಳನ್ನು ನಾವೀಗ ಆವಿಷ್ಕರಿಸಿಕೊಳ್ಳಬೇಕಾಗಿದೆ. ಕೊನೆಗೂ ಸಾರ್ವಜನಿಕ ಒತ್ತಡಕ್ಕೆ ಮಣಿದು ಎಸ್ಐಟಿ ರಚನೆಯಾಗಿದೆ. ಸೌಜನ್ಯ ಪ್ರಕರಣವನ್ನು ಒಳಗೊಂಡ ತನಿಖೆ ನಡೆಯಬೇಕೆಂಬ ಆಗ್ರಹ ರೂಪುಗೊಂಡಿದೆ. ಆ ಆಗ್ರಹ ಸಮರ್ಪಕವಾಗಿದೆ. ಏನೇ ಇರಲಿ, ಈ ಎಸ್ಐಟಿ ಸತ್ಯವನ್ನು ಸ್ವಲ್ಪ ಮಟ್ಟಿಗಾದರೂ ಬಯಲಿಗೆ ಎಳೆದದ್ದೇ ಆದರೆ ಅನ್ಯಾಯವಾಗಿ ಅಳಿದು ಹೋದ ಜೀವಗಳಿಗೆ ನ್ಯಾಯ ಒದಗಿದಂತಾಗುವುದು ಅಷ್ಟೇ ಅಲ್ಲ, ಸೌಜನ್ಯ ಪ್ರಕರಣದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಕಳೆದುಕೊಂಡ ಮಾನವನ್ನ ಸ್ವಲ್ಪ ಮಟ್ಟಿಗೆ ಮರಳಿ ತೆಗೆದುಕೊಂಡಂತೆ ಸಹ ಆಗುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಸ್ಥಳದಿಂದ ವರದಿಯಾದ ಪ್ರಕರಣಗಳಲ್ಲಿ ಕೊಲೆಗಾರರ ಕ್ರೌರ್ಯಕ್ಕಿಂತ ಹೆಚ್ಚಾಗಿ ಬಿಚ್ಚೆ ಬೀಳಿಸುವುದು ಪೊಲೀಸರ ರಾಕ್ಷಸಿ ಪ್ರವೃತ್ತಿ. ವಿಧಾನಸಭೆ ನಡಾವಳಿಯೂ ಸೇರಿದಂತೆ ಅಧಿಕೃತವಾಗಿಯೇ ದಾಖಲಾಗಿರುವ ಅಲ್ಲಿನ ಪೊಲೀಸರ ಪೈಶಾಚಿಕ ನಡವಳಿಕೆಗಳ ಕುರಿತ ವಿವರಗಳು ಹೊರಬರುತ್ತದೆ. ಆದುದರಿಂದ ಪೊಲೀಸರ ನಡುವೆ ಮನುಷ್ಯರಿದ್ದಾರೆ ಎಂದು ಸಾಧಿಸಿ ತೋರಿಸುವ ರೀತಿಯಲ್ಲಿ ಈ ನಮ್ಮ ಇಲಾಖೆ ಕೆಲಸ ಮಾಡಬೇಕಿರುವ ಜವಾಬ್ದಾರಿಯು ಎಸ್ಐಟಿ ಮೇಲೆ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಏನು ಎನ್ನುವುದು ಎಸ್ಐಟಿಯ ಪ್ರಕರಣ ತನಿಖೆಯಲ್ಲಿ ಹೊರಬರುವುದಷ್ಟೇ ಬಾಕಿ ಉಳಿದಿದೆ. ಸೌಜನ್ಯ ಪ್ರಕರಣಕ್ಕೂ ಧರ್ಮಸ್ಥಳದ ಪಾವಿತ್ರ್ಯತೆಗೂ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಎಲ್ಲರ ಹಸ್ತಕ್ಷೇಪ ಯಾಕೆ ಇದೆ ಎನ್ನುವುದೇ ಮೂಲ ಉದ್ದೇಶದ ಕವಿಮೋಡ ಆಗಿದೆ. ಧರ್ಮಸ್ಥಳದ ವ್ಯಾಜ್ಯ,
ಯುವಜನರ ಧರ್ಮ ಮತ್ತು ಅಧರ್ಮದ ನಡುವಿನ ಕಗ್ಗಂಟು, ನಮ್ಮ ಸಂವಿಧಾನ, ನಮ್ಮ ನ್ಯಾಯಾಲಯಗಳು, ನಮ್ಮ ಪೊಲೀಸ್ ಇಲಾಖೆ, ಯಾವ ರೀತಿ ಇವೆಲ್ಲ ಸಂಕೀರ್ಣ ವ್ಯವಸ್ಥೆಗಳ ಜೊತೆ ಈ ಒಂದು ಪ್ರಕರಣ ವಿಶಿಷ್ಟವಾಗಿ ಎಲ್ಲರನ್ನ ಅಚ್ಚರಿ ಮೂಡಿಸಿದೆ. ಏನೇ ಆಗಲಿ, ಈ SIT ತನಿಖೆಯಿಂದ ಈ ಒಂದು ಪ್ರಕರಣದಲ್ಲಿ ನಿಜವಾದ ಆರೋಪಿಗಳು ಯಾರು, ಸತ್ಯಾಸತ್ಯತೆ ಏನು, ಸತ್ಯ ಶೋಧನೆ ನಿಜವಾಗಲೂ ಆಗಬೇಕಾಗಿದೆ. ಧರ್ಮಸ್ಥಳದ ಪಾವಿತ್ರ್ಯತೆ ಉಳಿಬೇಕಾಗಿದೆ. ಎಷ್ಟೋ ಜನರಿಗೆ ಅನ್ನದಾನ ಮತ್ತು ಧರ್ಮದ ಜಾಗೃತಿ ಮೂಡಿಸುವ ಈ ಧರ್ಮಸ್ಥಳಕ್ಕೆ ಅಂಟಿರುವ ಕಾಳಂಕವನ್ನ ಆದಷ್ಟು ಬೇಗ ಹೊರ ತೆಗೆಯಬೇಕಾಗಿದೆ. ಧರ್ಮದ ವ್ಯಾಜ್ಯ, ಯುವ ಜನರು ಈ ಧರ್ಮದ ಕಗ್ಗಂಟಿನಲ್ಲಿ ಸಿಲುಕಿ ನಮ್ಮ ಸಂವಿಧಾನ, ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆ, ಈ ಎಲ್ಲಾ ಒಂದು ಸಂಕೀರ್ಣ ವ್ಯವಸ್ಥೆಗಳು ಯಾವ ರೀತಿ ಈ ಪ್ರಕರಣಕ್ಕೆ ತಿರುವು ನೀಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. SITಯ ತನಿಖೆ ಯಾವ ರೀತಿಯ ಬೆಳಕಿನ ಉತ್ತರಗಳನ್ನ ನೀಡುತ್ತೆ ಅನ್ನೋದಷ್ಟೇ ನಾವು ಈಗ ಕಾದು ನೋಡೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.